ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಲ್ತ್ಕೊಳ್ಳೋಣ ಪ್ರೈಸ್ ಆಕ್ಷನ್ ಬಗ್ಗೆ. ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡಿಂಗ್ ನ ಕಲಿಬೇಕಾದ್ರೆ ನನಗೆ ತುಂಬಾನೇ ಕಾಂಪ್ಲಿಕೇಟಿಂಗ್ ಆಗಿ ಅನ್ಸಿದಂತ ವಿಚಾರ ಯಾವುದು ಅಂತಂದ್ರೆ ಪ್ರೈಸ್ ಆಕ್ಷನ್ ನ ಕಲಿಯೋದು. ಯಾಕೆಂತಂದ್ರೆ ಪ್ರೈಸ್ ಆಕ್ಷನ್ ನ ಪ್ರಾಪರ್ ಆಗಿ ಟೀಚ್ ಮಾಡೋರು ಯಾರು ಸಿಗ್ಲಿಲ್ಲ. ಸೊ ಇದನ್ನ ಬುಕ್ಸ್ ಗಳು ಓದೋದ್ರ ಮುಖಾಂತರ ನಾನು ಕಲ್ತಿದ್ದಾಯ್ತು. ನಿಮ್ಗೆ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಪ್ರೈಸ್ ಆಕ್ಷನ್ ಯಾಕೆ ಎಷ್ಟು ಇಂಪಾರ್ಟೆಂಟ್, ಪ್ರೈಸ್ ಆಕ್ಷನ್ ಇಸ್ ತುಂಬಾ ಇಂಪಾರ್ಟೆಂಟ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ. ಯಾಕೆಂತಂದ್ರೆ ಪ್ರೈಸ್ ಆಕ್ಷನ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟ್ರೇಡ್ ಮಾಡೋದಕ್ಕೆ. ಯಾವುದೇ ರೀತಿ ಇಂಡಿಕೇಟರ್ ಇಲ್ದಿರ ಪ್ಯೂರ್ ಪ್ರೈಸ್ ಆಕ್ಷನ್ ನ ಯೂಸ್ ಮಾಡಿ ಟ್ರೇಡ್ ಮಾಡೋದು ಹೇಗೆ, ಪ್ರಾಫಿಟಬಲ್ ಆಗೋದು ಹೇಗೆ, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ನಮ್ಮ ಈ ಒಂದು ಸೀರೀಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ ಸಪೋರ್ಟ್ ನ ಕಂಟಿನ್ಯೂ ಮಾಡಿ. ಓಕೆ, ವಿತೌಟ್ ಫರ್ದರ್ ಅಡು ಲೆಟ್ ಸ್ಟಾರ್ಟ್ ಅ ವಿಡಿಯೋ. ಪ್ರೈಸ್ ಆಕ್ಷನ್ ನ ಸಿನ್ಸ್ 20th ಸೆಂಚುರಿಯಿಂದ ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ರೈಸ್ ಆಕ್ಷನ್ ನ ಪಿತಾಮಹ ಅಂತ ಹೇಳಿದ್ರೆ ಜೆಸ್ಸಿ ಲಿವರ್ಮೋರ್ ಅಂತಾನೆ ಹೇಳ್ಬೋದು. ಇವರು ಒನ್ ಆಫ್ ದ ಬೆಸ್ಟ್ ಟ್ರೇಡರ್ ಇನ್ ದ ವರ್ಲ್ಡ್. ಇವರು 20th ಸೆಂಚುರಿಯಲ್ಲಿ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಲ್ಲಿ ಇನ್ವಾಲ್ವ್ ಆದವರು. ಮೋಸ್ಟ್ ಆಫ್ ದ ಟೈಮ್ಸ್ ಫಂಡಮೆಂಟಲ್ಸ್, ಡೇಟಾ ಇದರಿಂದನೂ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಬಹುದು. ಆದ್ರೆ ಪ್ರೈಸ್ ಆಕ್ಷನ್ ಮುಖಾಂತರ ಮ್ಯಾನಿಪುಲೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಆಗ್ತಾ ಇರಲಿ ಪ್ರೈಸ್ ಆಕ್ಷನ್ ಮೊದಲೇನೆ ನಿಮ್ಗೆ ತಿಳಿಸ್ಬಿಡುತ್ತೆ. ಸೊ ಆ ಒಂದು ರೀಸನ್ ಇಂದ ಪ್ರೈಸ್ ಆಕ್ಷನ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಫಾರ್ ಟ್ರೇಡಿಂಗ್. ಪ್ರೈಸ್ ಆಕ್ಷನ್ ಅಂದ್ರೆ ಈಸ್ ಆಲ್ಸೋ ನೋನ್ ಆಸ್ ಎ ಕ್ಲೀನ್ ಚಾರ್ಟ್ ಪ್ಯಾಟರ್ನ್ ಅಂತ ಅನ್ಬಿಟ್ಟು. ಮತ್ತೆ ನಮ್ಮ ಗುಜರಾತಿಲಿ ಒಂದು ಮಾತು ಹೇಳ್ತಾರೆ, ಭಾವ್ ಭಗವಾನ್ ಚೆ ಅಂತ ಅನ್ಬಿಟ್ಟು. ಅಂದ್ರೆ ಪ್ರೈಸ್ ಈಸ್ ಸುಪ್ರೀಂ, ಪ್ರೈಸ್ ಯಾವತ್ತೂ ಸುಪ್ರೀಂ ಆಗಿರುತ್ತೆ. ಈ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಪ್ರೈಸ್ ಆಕ್ಷನ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತಾನೆ ಅರ್ಥ ಆಗುತ್ತೆ ನಿಮ್ಗೆ. ಪ್ರೈಸ್ ಆಕ್ಷನ್ ಅಲ್ಲಿ ನಾವು ಯಾವುದೇ ರೀತಿ ಇಂಡಿಕೇಟರ್ ನ ಕಲಿಯೋದಿಲ್ಲ. ಸಾರಿ, ಯಾರ್ಯಾರು ಹೊಸಬ್ರು ಪ್ರೈಸ್ ಆಕ್ಷನ್ ಇಂಡಿಕೇಟರ್ ಯೂಸ್ ಮಾಡಿ ಮಾಡ್ತಾ ಇದೀನಿ ಅಥವಾ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಐ ಆಮ್ ರಿಯಲಿ ಸಾರಿ. ಯಾವುದೇ ರೀತಿ ಇಂಡಿಕೇಟರ್ ಅಂತ ಹೇಳಿದ್ರೆ MACD ಆಗಿರಲಿ, RSI ಆಗಿರಲಿ, ADX ಈ ತರ ಲ್ಯಾಗಿಂಗ್ ಇಂಡಿಕೇಟರ್ಸ್ಗಳನ್ನ ಯಾವುದನ್ನು ನಾವು ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಪ್ರೈಸ್ ಆಕ್ಷನ್ ಅಂತ ಹೇಳಿದ್ರೆ ಒನ್ ಆಫ್ ದ ಲೀಡಿಂಗ್ ಇಂಡಿಕೇಟರ್. ನಾವು ಪ್ರೈಸ್ ಆಕ್ಷನ್ ಅಲ್ಲಿ ನೋಡೋದು ಪ್ರೈಸ್ ಓಪನ್, ಕ್ಲೋಸ್ಡ್, ಹೈ ಮತ್ತೆ ಲೋ, ಮಾರ್ಕೆಟ್ ಸ್ಟ್ರಕ್ಚರು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸು, ಮತ್ತೆ ಮಾರ್ಕೆಟ್ ರಿಯಾಕ್ಷನ್ಸ್, ಪ್ರೈಸ್ ರಿಜೆಕ್ಷನ್ ಆಗ್ತಾ ಇದೆಯಾ, ಪ್ರೈಸ್ ಅಕ್ಸೆಪ್ಟೆನ್ಸ್ ಆಗ್ತಾ ಇದೆಯಾ, ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್. ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ. ಇದನ್ನ ಯೂಸ್ ಮಾಡಿ ಬೈ ಮತ್ತೆ ಸೆಲ್ ಮಾಡೋದು ಹೇಗೆ ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಇದೆಲ್ಲ ಪ್ರೈಸ್ ಆಕ್ಷನ್ ಕಲಿಯೋದ್ರಿಂದ ಏನ್ ಯೂಸ್ ಅಂತ ಹೇಳಿದ್ರೆ, ಯಾವುದೇ ಒಂದು ಇಂಡಿಕೇಟರ್ ಮೇಲೆ ನೀವು ಡಿಪೆಂಡೆನ್ಸಿ ಆಗಿರೋದಿಲ್ಲ. ಬಿಕಾಸ್ ನಿಮ್ ಮೈಂಡ್ ಒಂದು ಇಂಡಿಕೇಟರ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ನಮ್ಮ ಪ್ರೈಸ್ ಆಕ್ಷನ್ ಸೀರೀಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಅಂಡ್ ಈಸಿ ಮೆಥಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದು ಫ್ಲೋರ್ ಅಲ್ಲಿ ನೀವು ನಿಂತಿದ್ದೀರಾ, ನಿಮ್ಮ ಫ್ಲೋರ್ ಅಲ್ಲಿ ನಿಮ್ಮ ಕಾಲ್ ಕೆಳಗಡೆ ಇರುವಂತಹ ಒಂದು ಫ್ಲೋರಿಂಗ್ ನೇ ಸಪೋರ್ಟ್ ಅಂತ ತಿಳ್ಕೊಳ್ಳಿ, ಮೇಲ್ಗಡೆ ಇರುವಂತಹ ಸೀಲಿಂಗ್ ನ ನೀವು ರೆಸಿಸ್ಟೆನ್ಸ್ ಅಂತ ತಿಳ್ಕೊಳ್ಳಿ. ಪ್ರೈಸ್ ಮಧ್ಯದಲ್ಲಿ ಇರುವಂತಹ ನೀವು ಪ್ರೈಸ್ ಒಂದು ಕ್ಯಾಂಡಲ್ ತರ ಫೀಲ್ ಮಾಡಿ. ಸೊ ಈ ಒಂದು ಕ್ಯಾಂಡಲ್ ನೀವು ಇವಾಗ ಸಪೋರ್ಟ್ ಮೇಲೆ ನಿಂತಿದೆ. ಸೊ ಆ ಒಂದು ಸಪೋರ್ಟ್ ಬ್ರೇಕ್ ಆದ್ರೆ ಏನಾಗ್ತೀರಾ, ಸೊ ನೀವು ಫಸ್ಟ್ ಫ್ಲೋರ್ ಇದ್ರೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತೀರಾ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಆ ಒಂದು ಸಪೋರ್ಟ್ ಬ್ರೇಕ್ ಆದ್ರೆ ಪ್ರೈಸ್ ಕೆಳಗಡೆ ಬರುತ್ತೆ. ಇನ್ ಕೇಸ್ ಏನಾದ್ರು ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಏನಾಗುತ್ತೆ, ಸೊ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇರೋರು ಸೆಕೆಂಡ್ ಫ್ಲೋರ್ ಹೋಗ್ತೀರಾ. ಸಿಂಪಲ್. ಇದನ್ನೇ ಪ್ರೈಸ್ ಆಕ್ಷನ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಚಾರ್ಟ್ ಅಲ್ಲಿ ಯಾವ ತರ ನೋಡೋದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದೀನಿ. ಇದನ್ನ ಈ ಝೋನ್ನ ಸಪೋರ್ಟ್ ಝೋನ್ ಅಂತ ಅನ್ಕೊಳ್ಳಿ, ಈ ಝೋನ್ನ ರೆಸಿಸ್ಟೆನ್ಸ್ ಝೋನ್ ಅಂತ ಅನ್ಕೊಳ್ಳಿ. ನಿಮಗೆ ಪ್ರೈಸು ಯಾವತ್ತೂ ಈ ಝೋನ್ಗೆ ಬಂದಾಗ ವಾಪಸ್ಸು ಈ ಥರ ಸಪೋರ್ಟ್ ಝೋನಿಂದ ಬೌನ್ಸ್ ಆಗಿರೋದು ನೋಡ್ತೀರಾ, ಮತ್ತು ರೆಸಿಸ್ಟೆನ್ಸ್ ಝೋನಿಂದ ಮತ್ತೆ ವಾಪಸ್ಸು ಪ್ರೈಸು ರಿಜೆಕ್ಷನ್ ಆಗಿರೋದನ್ನು ನೋಡ್ತೀರಾ. ಸೊ ಈ ಥರ ಪ್ರೈಸ್ ರಿಜೆಕ್ಷನ್ ಆಗುತ್ತೆ, ಮತ್ತು ಪ್ರೈಸು ಸಪೋರ್ಟ್ ಝೋನಿಂದ ಮತ್ತೆ ಪ್ರೈಸು ಮೇಲೆ ಹೋಗುತ್ತೆ. ಓಕೆ, ಮತ್ತು ರೆಸಿಸ್ಟೆನ್ಸ್ ಝೋನಿಂದ ಮತ್ತೆ ರಿಜೆಕ್ಷನ್ ಆಗುತ್ತೆ. ಈ ಥರ ಒಂದು ಝೋನ್ನ ಕ್ರಿಯೇಟ್ ಮಾಡುತ್ತೆ ಪ್ರೈಸು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್ ಅಂತಲೇ ಇಟ್ಕೊಬೋದು ನಾವು. ಸೊ ಇನ್ ಕೇಸ್ ಏನಾದರೂ ನಮಗೆ ರೆಸಿಸ್ಟೆನ್ಸ್ ವೀಕ್ ಇದ್ದರೆ, ಅಂದರೆ ಸೆಲ್ಲರ್ಸ್ ವೀಕ್ ಇದ್ದರೆ ಪ್ರೈಸು ಬ್ರೇಕ್ ಮಾಡುತ್ತೆ. ಈ ಝೋನ್ನ ಬ್ರೇಕ್ ಮಾಡಿದ್ಮೇಲೆ ಈ ಒಂದು ರೆಸಿಸ್ಟೆನ್ಸ್ ನಮಗೆ ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಇದು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಒಂದು ಫಾರ್ಮುಲಾ ಅಂತ ಇಟ್ಕೊಬೋದು, ಸಿಂಪಲ್ ಫಾರ್ಮುಲಾ. ಸೊ ಇದು ಕಂಪ್ಲೀಟ್ ಬಂದ್ಬಿಟ್ಟು ನಿಮಗೆ ಸೆಲ್ಲರ್ಸ್ ಮತ್ತು ಬೈಯರ್ಸ್ಗಳ ನಡುವೆ ನಡೆಯುವಂತಹ ಒಂದು ಫೈಟ್ ಆಗಿರುತ್ತೆ. ಸೊ ಇಲ್ಲಿ ಯಾರಿರ್ತಾರೆ, ನಿಮಗೆ ಸೆಲ್ಲರ್ಸ್ ಇರ್ತಾರೆ, ಇಲ್ಲಿ ಬೈಯರ್ಸ್ ಇರ್ತಾರೆ. ಮೊದಲು ಇಲ್ಲಿದ್ದಂತಹ ಸೆಲ್ಲರ್ಸು ಸೊ ಇವಾಗ ಇಲ್ಲಿ ಬೈಯರ್ಸ್ ಆಗಿದ್ದಾರೆ. ಓಕೆ, ಸೊ ಈ ಒಂದು ಸೆಲ್ಲರ್ಸ್ನ ಬ್ರೇಕ್ ಮಾಡಿದ್ರೆ, ಮತ್ತು ಇಲ್ಲಿರುವಂತಹ ಸೆಲ್ಲರ್ಸ್ ಇವಾಗ ಬ್ರೇಕ್ ಆದರು ಅಂತ ಅಂದರೆ, ಸೊ ಅಂದರೆ ಅವರು ಸೋಲ್ನ ಒಪ್ಕೊಂಡ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಇವಾಗ ನಮಗೆ ಇದು ಬೈಯಿಂಗ್ ಝೋನ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ನಮಗೆ ಮತ್ತೆ ಪ್ರೈಸು ಈ ಥರ ರಿಯಾಕ್ಟ್ ಮಾಡುತ್ತೆ. ಸೊ ಇದನ್ನೇ ಕರಿತೀವಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ಈ ಒಂದು ಮೆಥಡ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನೀವು ಯಾವ ಥರ ಡ್ರಾ ಮಾಡಿದ್ದೀವಿ ಪ್ರೈಸಲ್ಲಿ ವಿತ್ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಯಾವ ಥರ ಡ್ರಾ ಮಾಡಿದ್ದೀವಿ ಅಂತ ಅಂದರೆ,
ನೋಡಿ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಇದು ಇವತ್ತು ತಗೊಂಡಂತಹ ಟ್ರೇಡ್ ಗೋಲ್ಡಲ್ಲಿ. ಓಕೆ, ನೀವು ನಮ್ಮ VIP ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಕೆಳಗಡೆ ಇರುವ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಓಕೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಈ ಒಂದು ಕ್ಯಾಂಡಲ್ ಮುಖಾಂತರ ಯಾವ ಥರ ಡ್ರಾ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಸಪೋರ್ಟ್ಸ್ ಇದೆ. ಓಕೆ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಪ್ರೈಸು ಒಂದೇ ಸೇಮ್ ಲೆವೆಲಿಂದ ಮತ್ತೆ ಸಪೋರ್ಟ್ನ ತೊಗೊಂಡಿದೆ. ಓಕೆ, ಇಲ್ಲಿ ನೋಡಿ ಪ್ರೈಸ್ ಒಂದೇ ಸೇಮ್ ಲೆವೆಲಿಂದ ಮತ್ತೆ ಸಪೋರ್ಟ್ನ ತೊಗೊಂಡಿದೆ. ಇಲ್ಲೂ ಅಷ್ಟೇ ನಿಮಗೆ ಪ್ರೈಸು ಸೇಮ್ ಲೆವೆಲಿಂದ ರಿಜೆಕ್ಷನ್ ತೊಗೊಂಡಿದೆ. ಓಕೆ, ಇಲ್ಲೊಂದು ಸತಿ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಬಂದಿದೆ ಮತ್ತು ರಿಜೆಕ್ಷನ್ ತೊಗೊಂಡಿದೆ. ಸೊ ಇದನ್ನು ನಾವು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಕರಿತೀವಿ, ಇದನ್ನು ನಾವು ಸಪೋರ್ಟ್ ಲೆವೆಲ್ ಅಂತ ಕರ್ಕೊಬೋದು. ಓಕೆ, ಇಲ್ಲಿಗೆ ಬಂದಾಗ ಮತ್ತೆ ನೀವು ಬೈನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇಲ್ಲಿಂದ ಸೆಲ್ಲಿಂಗ್ ಝೋನಲ್ಲಿ ಸಮ್ಟೈಮ್ಸ್ ಈ ಥರ ಟ್ರ್ಯಾಪ್ ಕೂಡ ಆಗುತ್ತೆ. ಅದು ಏನು ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇದನ್ನೇ ಹಿಂಗೆ ಮುಂದಕ್ಕೆ ನೀವು ಇದು ಮಾಡ್ಕೊಂಡ್ಬಂದರೆ ಇಲ್ಲಿ ನೋಡಿ ಕ್ಲಿಯರ್ ಎಕ್ಸಾಂಪಲ್ ಇದೆ. ರೆಸಿಸ್ಟೆನ್ಸ್ ಬಿಕಮ್ ಅ ಸಪೋರ್ಟ್ ಯಾವ ಥರ ಕ್ರಿಯೇಟ್ ಆಯಿತು ಅಂತ ಅಂದ್ಬಿಟ್ಟು, ರೆಸಿಸ್ಟೆನ್ಸ್ ಬಿಕಮ್ ಅ ಸಪೋರ್ಟ್ ಯಾವ ಥರ ರೆಸಿಸ್ಟೆನ್ಸು ಇಲ್ಲಿ ಸಪೋರ್ಟ್ ಆಗಿ ಕನ್ವರ್ಟ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಸಿಂಪಲ್. ಸೊ ಇಲ್ಲಿ ಪ್ರೈಸು ಫಸ್ಟು ಇನಿಷಿಯಲಿ ಇಲ್ಲಿಂದ ಪ್ರೈಸು ರಿಜೆಕ್ಟ್ ಆಗಿತ್ತು, ಮತ್ತು ಇಲ್ಲಿಂದ ಪ್ರೈಸು ಬೈಯಿಂಗ್ ಬಂದಿತ್ತು. ಸೊ ಇಲ್ಲೊಂದು ಪ್ರೈಸು ಬೈಯಿಂಗ್ ಲೆವೆಲ್ ಇತ್ತು. ಓಕೆ, ಸೊ ಮತ್ತೆ ಅದೇ ಸೇಮ್ ಸಪೋರ್ಟ್ ಲೆವೆಲ್ ಕ್ರಿಯೇಟ್ ಆಗಿದೆ. ಇವಾಗ ಈ ಪ್ರೈಸಲ್ಲಿ ಬೈಯರ್ಸ್ ಇಂಟ್ರೆಸ್ಟೆಡ್ ಇದ್ದಾರೆ ಅಂದರೆ ಈ ಒಂದು ಝೋನಲ್ಲಿ ಬೈ ಮಾಡ್ಕೊಳೋದಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ ಬೈಯರ್ಸು ಅಂತ ಅರ್ಥ. ಸೊ ಈ ಒಂದು ಪ್ರೈಸಲ್ಲಿ ಸೆಲ್ಲರ್ಸು ಇಂಟ್ರೆಸ್ಟೆಡ್ ಇದ್ದಾರೆ ಸೆಲ್ಲಿಂಗ್ ಮಾಡೋದಕ್ಕೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಟೈಮ್ ಇಲ್ಲಿಂದ ರಿಜೆಕ್ಷನ್ ಆಯಿತು, ಮತ್ತು ಇಲ್ಲಿಂದ ಬೈಯಿಂಗ್ ಬಂತು. ಇಲ್ಲೊಂದು ಒಳ್ಳೆ ಬೈಯಿಂಗ್ ಕೂಡ ಬಂತು. ಸೊ ಹೇಗೆ? ಸೊ ಆಲ್ರೆಡಿ ಇಲ್ಲಿ ಒಂದು ಬೈಯಿಂಗ್ ಲೆವೆಲ್ ಇತ್ತು. ಓಕೆ, ಅಂದರೆ ಇದು ಸಪೋರ್ಟ್ ಲೆವೆಲ್ ಇತ್ತು. ಸೊ ಈ ಒಂದು ಸಪೋರ್ಟ್ ಲೆವೆಲಿಂದ ಮತ್ತೆ ಬೈಯಿಂಗ್ ಬಂತು. ಸೊ ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಇತ್ತಲ್ಲ, ರೆಸಿಸ್ಟೆನ್ಸ್ ಲೆವೆಲ್ನ ಸೇಮ್ ಟ್ರ್ಯಾಪ್ ಮಾಡಿ ಮತ್ತೆ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿ ರೆಸಿಸ್ಟೆನ್ಸ್ ಬಿಕಮ್ ಅ ಸಪೋರ್ಟ್. ಕ್ಲಿಯರ್ ಇದನ್ನು ನೋಡ್ಬೋದು ನೀವು. ರೆಸಿಸ್ಟೆನ್ಸ್ ಬಿಕಮ್ ಅ ಸಪೋರ್ಟ್ ಹೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸತಿ ಸಪೋರ್ಟ್ ಮಾಡಿದೆ, ಒಂದು ಸತಿ, 2 ಸತಿ, 3 ಸತಿ ಕ್ರಿಯೇಟ್ ಆಗಿದೆ. ಓಕೆ, 4 ಟೈಮ್ಸ್ ನಿಯರ್ ಬೈ ಬಂದಿದೆ, ಬಟ್ ಟ್ಯಾಪ್ ಮಾಡಿಲ್ಲ. ಸೊ 3 ಸತಿ ಈ ಒಂದು ಝೋನಲ್ಲಿ, ಇವಾಗ 3-4 ಸತಿ ಈ ಒಂದು ಝೋನಿಂದ ನಿಮಗೆ ಪ್ರೈಸು ಮತ್ತೆ ಮೇಲೆ ಬಂದಿದೆ ಅಂತ ಅಂದರೆ ಇದೇನಾಗಿದೆ, ನಮಗೆ ಇವಾಗ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ. ಪ್ರೈಸು ರೆಸಿಸ್ಟೆನ್ಸಿಂದ ಸಪೋರ್ಟ್ ಆಗಿ ಬದಲಾಗಿದೆ. ಸೊ ಇಲ್ಲಿ ಈ ಥರ ಕ್ರಿಯೇಟ್ ಆಗಿದೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡಿ ಕೂಡ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಐ ಹೋಪ್ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ನೀವೇನಾದ್ರೂ ಹೊಸ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಇಂದ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡಿ ಟ್ರೇಡಿಂಗ್ ನ ಇವತ್ತೇ ಸ್ಟಾರ್ಟ್ ಮಾಡಿ. ಮತ್ತೆ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು, ಡೆಪಾಸಿಟ್ ಮಾಡೋದು ಹೇಗೆ, ವಿಡ್ರಾ ಮಾಡೋದು ಹೇಗೆ, ಟ್ರೇಡ್ ನ ಪಂಚ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ, ಹೋಗಿ ನೋಡಿ. ನಾವೇನಾದ್ರೂ ನಿಮಗೆ ಟ್ರೇಡಿಂಗ್ ನಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪನಾದ್ರೂ ಹೆಲ್ಪ್ ಮಾಡಿದ್ರೆ ಈ ಒಂದು ಪೇಜ್ ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಿಮ್ಮ ಸಪೋರ್ಟ್ ಇದೇ ತರ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.